ಟೊಯೋಟಾದು ಹೊಸ ಗಾಡಿ ತೊಳಕ್ ಹೊಂಟಿದೀವಿ. ಈ ತರ ಲಫ್ಡ ಆತ ಅಂತ ಗೊತ್ತಿದ್ದಿದ್ದಿಲ್ಲ, ಹೇಳ್ತೀನಿ ಬರ್ರಿ. ಜೈ ಶ್ರೀರಾಮ್ ಎಲ್ಲರಿಗೂ. ಇವತ್ತ ನಮ್ ದೋಸ್ತ ಹೊಸ ಗಾಡಿ ತೊಳಕ್ ಹೊಂಟಿದ್ದ ಟೊಯೋಟಾ ಶೋರೂಮ್ಗ. ಸೊ ತೊಳಕಂತ ಹೋಗಿದೀವಿ. ಗಾಡಿಗೆಲ್ಲ ಚೆಕ್ ಮಾಡಿ ನಾವು ಪೂಜಾ ಸ್ಟಾರ್ಟ್ ಮಾಡ್ದೇವಿ. ಸೊ ಹಂಗೆ ನಮ್ ದೋಸ್ತ ಕರ್ಪೂರಾರತಿ ಹಾಡತ್ತಿದ್ದ ಅಂಡ್ ಎಲ್ಲರೂ ಪೂಜಾ ಮಾಡಿ ಗಾಡಿ ತಗೊಂಡು ಹೊರಗ್ ಹೊಂಟಿವಿ. ಶೋರೂಮ್ ಇಂದ 500 ಮೀಟರ್ನು ಹೋಗಿಲ್ಲ, ಗಾಡಿ ಬಂದ್ ಆಯ್ತು. ಯಾಕಂತ ನೋಡ್ರಿ, ಇಲ್ಲಿ 4 ಮಂದಿಗೆ ಕಿಮ್ಮತ್ ಓದಿದ್ ಹೊಸ ಗಾಡಿ ತೊಗೊಂಡಿದ್ದಕ್ಕೆ ಕಂಪ್ನಿದು ಒಂದ್ ಸಣ್ಣ ತಪ್ಪಿಂದ ಆಕ್ಸಿಡೆಂಟ್ ಆಗುದು ಚಾನ್ಸಸ್ ಐತ್ ನೋಡ್ರಿ. ಅಣ್ಣ ಇಲ್ಲ ನೀನ್ ಪೈಲಾನೆ ಕೇಳಿ ನಾ ಪೂಜೆ ಮಾಡೋಕೆ ಮೊದಲ್ ಕೇಳಿದ್ದೆ ನಿನ್ನಗ. ಗಾಡಿ ಎಲ್ಲಿ ಬಂದ್ ಬಿದ್ದ ಅಂದ್ರ ಬಿಜಾಪುರ್ದು JSS ಹಾಸ್ಪಿಟಲ್ ಮುಂದ್ಗಡೆನೆ ಗಾಡಿ ಬಂದ್ ಬಿದ್ದಿತ್ತು. ಇಷ್ಟು ದೊಡ್ಡ ರೆಪ್ಯೂಟೆಡ್ ಕಂಪ್ನಿ ಟೊಯೋಟಾ ಹೊಸ ಗಾಡಿ ಒಳಗ 500 ರೂಪಾಯಿ ಪೆಟ್ರೋಲ್ ಇಟ್ಟಿಲ್ ನೋಡ್ರಿ. ಅಟ್ಲೀಸ್ಟ್ ಪೆಟ್ರೋಲ್ ಪಂಪ್ ತನ ಹೋಗುತ್ತನರೆ ಪೆಟ್ರೋಲ್ ಇರ್ಬೇಕು, ಅದನ್ನು ಇದ್ದಿದ್ದಿಲ್ ನೋಡ್ರಿ. ಬೆಂಗಳೂರು ಹೈವೇ ಮೊದ್ಲೇ ಫಾಸ್ಟೆಸ್ಟ್ ರೂಟ್. ಬೈ ಚಾನ್ಸ್ ಹಿಂದ್ ಗಾಡಿ ಇದ್ರ ಏನ್ ಆಗ್ಬೋದು ಥಿಂಕ್ ಮಾಡ್ರಿ. ಗಾಡಿ ತಗೊಂಡು ನಾವ್ ಹೊಂಟಿವಿ ಸೀದಾ ಡ್ಯಾಬೇರಿ. ಸೀದಾ ಹೋಗಿ ಪೆಟ್ರೋಲ್ ಹಾಕೊಂಡಿವಿ. ಪೆಟ್ರೋಲ್ ಹಾಕೊಂಡು ಗುಡಿ ಕಡೆ ಬಂದಿವಿ. ಗಾಡಿ ತಗೊಂಡು ಸೀದಾ ಒಳಗ್ ಹೋದಿವಿ, ಯಾಕಂದ್ರ ಪೂಜಾ ಮಾಡೋದಿತ್ತು. ಕಾಲ್ ತಕೊಂಡು ನಾವ್ ಹೊಂಟಿವಿ ದೇವ್ರ ಗುಡಿಯಾಗ ನಮಸ್ಕಾರ ಮಾಡಾಕ. ದೇವಿ ದರ್ಶನ ಮಾಡಿ ಪೂಜಾ ಮಾಡಾಕ ಸ್ಟಾರ್ಟ್ ಮಾಡ್ದೇವಿ. ಪೂಜಾ ಮಾಡಿ ಹೊಂಟಿದೇವಿ. ಅಷ್ಟ್ರೊಳಗ ದೇವಿ ಆರತಿ ಸ್ಟಾರ್ಟ್ ಆಯ್ತು. ಆರತಿ ಮುಗಿಸಿ ನಾವ್ ಹೊಂಟಿವಿ ಸೀದಾ ಊಟ ಮಾಡಾಕ. ಊಟ ಆಗಾನ ಬೂಸ್ಟ್ ಕೊಡುದು ಸೀದಾ ಹೊಂಟಿವಿ ಮನಿಗೆ. ವಿಡಿಯೋ ಇಷ್ಟ ಆದ್ರ ಲೈಕ್ ಮತ್ ಫಾಲೋ ಮಾಡ್ರಿ. ನೆಕ್ಸ್ಟ್ ವಿಡಿಯೋ ಸಿಗೋಣ. ರಾಧೆ ರಾಧೆ.